ಬಸವರಾಜ ಹೊರಟ್ಟಿಯವರ ಸಭಾಪತಿಯವ್ರ ಮುಂದೆ ಇದು ಮಾಡಬೇಕಾಗಿತ್ತಲ್ಲ ಅಂತ ಅನ್ನಿಸ್ತದೆ. ಅಂದ್ರೆ ಇಷ್ಟು ಗೊಂದಲ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ. ಸಹಜವಾಗಿ ಕಾಂಗ್ರೆಸ್ಗೆ ಅದು ಭಾಳ ಹೆಲ್ಪ್ ಆಗ್ತಿತ್ತು. ಒಳ್ಳೆಯ ಹೆಸರಿತ್ತು ಲಕ್ಷ್ಮೀಬಾಯಿ ಅವರಿಗೆ. ಅಲ್ಲ ಇಂಥದ್ದು ಮಾತಾಡ್ತಾರಲ್ಲಪ್ಪ ಒಬ್ಬರು ಉನ್ನತಿಗೆ ಬೆಳೆದಂಥ ವ್ಯಕ್ತಿ ಅಂತೇಳಿ. ಯಾಕಂದ್ರೆ ಒಬ್ಬ ನೋಡಿರಿ ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗುವಂಥ ವ್ಯಕ್ತಿ, ಸಾಕಷ್ಟು ಒಳ್ಳೆ ಮಾತುಗಾರರು, ಬುದ್ಧಿವಂತರು, ಇಂಥ ಮಾತಾಡ್ತಾರಲ್ಲ ಅಂತ ಸಹಜವಾಗಿ ಬಿ ಜೆ ಪಿಗರು ಕೇಳ್ತಾರೆ. ಅವರು ತಪ್ಪಲ್ಲ. ಯಾಕಂದ್ರೆ ಬಿ ಜೆ ಪಿಗರು ಅವರಲ್ಲೇ ವಿಶೇಷವಾಗಿ ತಮ್ಮ ಪಕ್ಷದ ಬಗ್ಗೆ ಯಾರಿಗಾದ್ರೂ ಹೆಮ್ಮೆ ಇರುವುದನ್ನು ತಮ್ಮ ಮನುಷ್ಯ ತಪ್ಪು ಮಾಡಿದಾನಂದ್ರೆ ಯಾರಿಗಾದ್ರೂ ಸುಸ್ಸಾನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಇದನ್ನು ತಿರುಗಾಯಿಸೋ ಬಂದಿದ್ದು ದೊಡ್ಡ ಇಶ್ಯೂ ಮಾಡಲಿಕ್ಕೆ ಹತ್ತಿದ್ರೆ ಆಗಲೇ ಇರ್ತೈತಿ. ಅದಕ್ಕೆ ಸ್ವತಃ ನಮ್ಮ ಅಶೋಕ್ ಅವರು ಸಹಿತ ಇದ್ರ ಹಿಂದೆ ಇಲ್ಲ ಅವ್ರನ್ನ ಮುಗಿಸೋ ಉದ್ದೇಶ ಇತ್ತು ಅನ್ನೋಂಗೆ ಮಾತಾಡ್ಲಿಕ್ಕೆ ಹತ್ತಿದ್ದಾರೆ. ಇದ್ಯಾಕೆ ಮಾಡಿರು ಅಂತ ಇದ್ದಾರೆ. ಇವೆಲ್ಲ ಬೇಕಾಗಿತ್ತು ಆ ಚರ್ಚೆಗೆ, ಇಷ್ಟು ತಿಳಗಿಲ್ಲಲ್ಲ ಅಂತೇಳಿ. ಅದಕ್ಕೆ ಮತ್ತು ನಮ್ಮ ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ, ಇಲ್ಲ ಮಾತು ತಿರುಸ್ತಾರೋ ತಮಗೆ ಬಂದಂಗೆ ಅದನ್ನು ವಾದ ಮಾಡ್ತಾರೋ ಅಂತೇಳಿ ಅವ್ರು ಮತ್ತೊಂದು ಆರೋಪ ಮಾಡ್ತಾರೆ. ಈ ನಮ್ಮ ಸಿ ಟಿ ರವಿ ಅವ್ರ ಮೇಲೆ ಮಲ್ಲರದಪ್ಪ ಅವರು ಮಾಡ್ತಾರೆ ಅಂತೇಳಿ. ಯಾಕಂತಂದ್ರೆ ಅವರು ಮತ್ತೊಂದು ಮಾತು ಹೇಳ್ತಾರೆ, ನಮ್ಮ ಡಿ ಕೆ ಸುರೇಶ್ ಅವರು, ಇಲ್ಲ ನಾವು ಮುಗಿಸೋ ಉದ್ದೇಶನ ಇವ್ರಿಗಿದ್ರೆ ಮಾರಾಯ ಇಂತ ತೊಗೊಳ್ರ ನೀವು. ಯಾವುದು ಸಿ ಟಿ ರವಿ ಅವ್ರಿಗೆ ಏನು ಹೇಳ್ತಾರಪ್ಪ ಅಂದ್ರೆ, ಕೇಂದ್ರ ಸರ್ಕಾರದಿಂದ SPG ಭದ್ರತೆ ತೊಗೊಳ್ರಿ, ಹಿಂದುಗ ವ್ಯಾನ ಮುಂದೆ ವ್ಯಾನ ನೀವು ಆರಾಮ ಅಡ್ಡಾಡ್ರಪ್ಪ, ಅದನ್ನ ತೊಗೊಳ್ರಿ, ನಿಮ್ಮ ಕೈಗೆ ಅದ ಕೊಡ್ತಾರೆ ಕೇಂದ್ರ ಸರ್ಕಾರದವರು ಅಂತೇಳಿ ನಮ್ಮ ಡಿ ಕೆ ಸುರೇಶ್ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ವೈಯಕ್ತಿಕತೆಗೆ ಬಂದು ನಿಲ್ಲಲಿಕ್ಕೆ ನಿಧಾನಕ್ಕೆ ಇದು. ಅಂದರೆ ಒಂದು ಕಡೆ ಸಿ ಟಿ ರವಿ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರು ಸಿ ಟಿ ರವಿ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ದೊಡ್ಡ ನಾಯಕತ್ವವನ್ನು ಪಡೆದಂಥ ವ್ಯಕ್ತಿ ಸುಮ್ಮನೆ ಹೇಳಿಕ್ಕೆ ಸಾಧ್ಯ ಇದೆನಾ? ರವಿ ಬೈಗೊಳದ ಆಡಿಯೋ ವಿಡಿಯೋ ಇವೆ ಅಂತ ಹೇಳ್ತಾ ಇದ್ದಾರೆ. ಈಗ ಇವ್ರು ತಯಾರು ಮಾಡಿದ್ದಾರೆ. ಇದು ನಾಳೆ ಇದಕ್ಕೂ ಅನ್ಬೋದು ಅವರು ಸಿ ಟಿ ರವಿ ಇದು ಫೇಕ್ ವಿಡಿಯೋ ಫೇಕ್ ಅನ್ಬೋದು. ಯಾಕಂದರೆ ಇಲ್ಲಿ ಫೇಕ್ ಆಗುವಂಥದ್ದು ಫೇಕ್ ಶಬ್ದ ಅಂತ ಎಲ್ಲ ನಮಗೆ ಅನುಕೂಲ ಆಗಲಿಲ್ಲ ಅಂದರೆ ಫೇಕ್ ಅಂದ್ಬಿಡುವಂಥ ಸ್ವಭಾವ ನಮ್ಮಲ್ಲಿ ಅದ. ಯಾಕಂದರೆ ಆಡಿಯೋ ವಿಡಿಯೋಗಳು ಮುಖ್ಯ ಅಂತಲ್ಲ, ಯಾಕೆ ಅದನ್ನು ಸಾಕ್ಷಿಯಲ್ಲಿ ಹಿಡಿತಾ ಇಲ್ಲ. ಇತ್ತೀಚೆಗೆ ಹೊಸ ಒಂದು ಕಾನೂನು ಪ್ರಕಾರ ಅವ್ರನ್ನೂ ಸಾಕ್ಷಿಯಾಗಿ ಹಿಡಿತಾ ಇದ್ದಾರೆ. ಇರಲಿ, ಇದ್ರಾಗ ಏನಪ್ಪ ಯಾರು ಸಜ್ಜನರು ಯಾರು ದುರ್ಜನರು ಅಂತ ಹೇಳೋದು ಕಷ್ಟ ಆಗ್ತಾಯಿದೆ. ಅದಕ್ಕೆ ಅದೇ ಕಾಲಕ್ಕೆ ರವಿ ಅವರು ಮತ್ತು ಪಾಸಿಟಿವ್ ಆಗಿ ಇನ್ನೊಂದೇನೋ ಹೆಜ್ಜೆ ತೊಗೊಳ್ತಾ ಇದ್ದಾರೆ. ಬೆಳಗಾವಿ ಚಲೋ, ಬೆಂಗಳೂರಿಂದ ಬೆಳಗಾವಿ ಚಲೋ ಬಂದು ಇಲ್ಲೇ ಸ್ಟ್ರೈಕ್ ಮಾಡೋಣ ನಾವು ಅಂತೇಳಿ ಅದನ್ನು ಅವರು ವಿಚಾರ ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದನ್ನು ಆಗಲೊಮ್ಮೆ. ಯಾಕಂದರೆ ಯಾರು ಸತ್ಯಸಂಧರು, ಏನು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಅದೇ ಕಾಲಕ್ಕೆ ನಮ್ಮ ಸಿ ಟಿ ರವಿ ಅವರು, ಅಥವಾ ಈಗೇನು ಇವರು ಬೆನ್ನಿಗೆ ನಿಂತಹ ಒಂದು ಕಡೆ ಬಿ ಜೆ ಪಿಗರು ಅಶೋಕ್ ಆಗಿರ್ಬೋದು, ಅದೇ ಕಾಲಕ್ಕೆ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರು ಆಗಿರ್ಬೋದು. ಜಗದೀಶ್ ಶೆಟ್ಟರ್ ಅವರು ಜಬರ್ದಸ್ತಾಗಿ ಮಾತಾಡ್ತಾ ಇದ್ದಾರೆ. ರವಿ ಬಂಧನದ ಹಿಂದೆ ಹಲವರ ಕೈವಾಡವಿದೆ. ಇದು ನಮ್ಮ ಜಗದೀಶ್ ಶೆಟ್ಟರ್ ಅವ್ರದ್ದು. ರಾಜಕೀಯವಾಗಿ ಟಾರ್ಗೆಟ್ ಮಾಡುವುದಷ್ಟೇ ಅಲ್ಲ, ದೈಹಿಕವಾಗಿಯೂ ಹಲ್ಲೆ ಮಾಡಿ ರವಿ ಮುಗಿಸುವ ಷಡ್ಯಂತರ ಇದರಲ್ಲಿ ಅಡಗಿದೆ ನೋಡ್ರಿ.